ಹೇಳಿ, ಒಂದು ಸುಪ್ರೀಂ ಕೋರ್ಟ್ ಒಂದು ಈ ತೀರ್ಮಾನ ಬಂದಿರುವಂಥದ್ದು ಹೊರಗಡೆ, ಬಟ್ ಅಭಿಮಾನಿಗಳಿಗೆ ಒಂದು ಬೇಸರದ ಸಂಗತಿ ಅಂತ ಹೇಳ್ಬೋದು. ಈಗ ಸುಪ್ರೀಂ ಕೋರ್ಟದು ತೀರ್ಮಾನ ನಾವು ಅದನ್ನು ಏನು ಮಾಡೋಕ್ಕಾಗಲ್ಲ, ಕೋರ್ಟ್ ತೀರ್ಮಾನ ಅದು. ಅದೇ ದರ್ಶನ್ ಅವರು ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಾನು ಅವರು ಚಿಕ್ಕ ವಯಸ್ಸಿಂದನೇ ಆ ಚಿಕ್ಕ ವಯಸ್ಸಿಂದನೇ ಚಿಕ್ಕ ವಯಸ್ಸಿಂದನೇ ಒಂದೇ ಊರು ನಾವು ಕೊಡಗಲ್ಲಿ. ನಾನು ಅವ್ರು ಹುಟ್ಟಿದ ಊರಲ್ಲೇ, ಅವ್ರು ಎಲ್ಲಿ ಹುಟ್ಟಿದ್ದು ಅದು ಪಕ್ಕದಲ್ಲೇ ನಾನು ಮಲಗಿದೆ. ನನ್ನ ಕಾಲು ಹ್ಯಾಂಡಿಕ್ಯಾಪ್ ಆಗಿತ್ತು ಆವಾಗ. ಅಲ್ಲಿಂದ ನಾನು ಚಿತ್ರರಂಗಕ್ಕೆ ಬಂದು 40 ವರ್ಷ ಆಯಿತು. 40 ವರ್ಷದಾಗ ಅವರು ಮೆಜೆಸ್ಟಿಕ್ ಸಿನಿಮಾ ಆಗಲಿ, ಜನ್ಮ ಜೋಡಿ ನಾನು ಅವರು ಒಟ್ಟಿಗೆ ಕೆಲಸ ಮಾಡ್ತಿದ್ದೆ. ಆಗ ನಾನು ಮಾಡ್ತಾರಾಗ ನಾನು ಫೈಟ್ ಮಾಸ್ಟರ್ ಅಷ್ಟೊಂದು ಕೆಲಸ ಮಾಡ್ತಿದ್ದೆ. ಅವರು ಜನ್ಮ ಜೋಡಿ ಸಿನಿಮಾದಲ್ಲಿ ಅವರು ಲೈಟ್ ಮ್ಯಾನ್ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಮಹಾಭಾರತದಲ್ಲಿ ನಾನು ಅವ್ರು ಹೋಗಿ ಫೈಟ್ ಮಾಡೋದು. ಆಮೇಲೆ ಹಂಗೆ ಒಂದೊಂದಕ್ಕೆ ನಮ್ಮೂರಿನವರು ಅಂತ ಹೇಳ್ಬಿಟ್ಟು ನಾವು ತುಂಬ ಯಾವುದು ನಡೆದ್ರೂ ಕೋಪ್ರೇಟಾಗಿ ನಡೀತಿದ್ದು. ಮೆಜೆಸ್ಟಿಕ್ ಸಿನಿಮಾ ಮಾಡುವಾಗ PN ಸತ್ಯ ನಾನು ಇವರೆಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿದ್ದು, ಹೆಂಗೆ ಮಾಡೋಣ, ಏನು ಯಾವ ಥರ ಅಂತ ಹೇಳ್ಬಿಟ್ಟು. ಇದೆಲ್ಲ ತುಂಬ ಕಷ್ಟಪಟ್ಟು ಅವ್ರಿಗೆ ನಾನು ಮಾರ್ಗದರ್ಶನ ಕೊಡ್ತಾಯಿದ್ದೆ. ದರ್ಶನ್ ಸರ್ಗೆ ಹಿಂಗಿರಬೇಕು, ಈ ಥರ ಏನೇ ನಡೆದ್ರೂ ಕೂಡ ನಮ್ಮೂರಿನವರು ಅಂತ ಹೇಳ್ಬಿಟ್ಟು ನಾವು ಒಂದು ಏನೇ ನಡೆದ್ರೂ ಕೂಡ ನಾವು ಮಾತುಕತೆ ಮಾತಾಡ್ತಿದ್ದೋ. ಅದರಿಂದ ದರ್ಶನ್ ಸರ್ ಅವರು ಆದಷ್ಟು ಬೇಗ ಆ ಕಾನೂನು ಮುಂದೆ ನಾವು ಏನಿಲ್ಲ, ಆ ಕಾನೂನು ಮುಂದೆ ಯಾರನ್ನು ಇದು ಮಾಡೋಕ್ಕಾಗಲ್ಲ. ಆದಷ್ಟು ಬೇಗ ಅವ್ರು ಬರಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾನೆ ಸರ್. ಅಂದರೆ ನಾಳೆ ಕೂಡ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದ್ದಿತ್ತು ಸರ್. ನಾಳೆ ಸಾಂಗ್ ಹಬ್ಬ, ನಾಳೆ ಪಕ್ಕ ಹಬ್ಬ ಆಗ್ತದೆ. ನಾಳೆ ಅವರು ಇಲ್ಲ ಅನ್ನೋ ಒಂದು ಬೇಜಾರು ಇಲ್ಲ, ಅಭಿಮಾನಿಗಳು ಅವ್ರು ಇರಲಿ ಇಲ್ಲದೋಗಲಿ ಸರ್, ಅಭಿಮಾನಿಗಳು ಅವ್ರನ್ನ ಬಿಟ್ಕೊಡಲ್ಲ. ಅಭಿಮಾನಿಗಳು ಅವ್ರನ್ನ ತುಂಬ ಸ್ವೀಕರಿಸ್ತಾರೆ. ಅವ್ರಿಗೆ ಈ ಕಾನೂನು ಇವತ್ತು ಈ ಥರ ಆಗ್ತದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ನಾವು, ಅಲ್ವಾ. ಈಗ ನಾನು ಬಂದಾಗೆಲ್ಲ ನೋಡ್ಕೊಂಡು, ನಾನು ಪಕ್ಕನೇ ನನ್ನ ಮನೆ ದರ್ಶನ ಮನೆ ಪಕ್ಕನೇ, ನಾನು ಬಂದಾಗೆಲ್ಲ ವಿಸಿಟ್ ಹಾಕ್ಕೊಂಡು ಹೋಗ್ತಾ ಇರ್ತೇನೆ. ಇವತ್ತು ಕೇಳ್ಬಿಟ್ಟು ಒಂಥರ ಬೇಜಾರಾಯಿತು. ಈಗ ಬಂದು ನೋಡ್ತಾ ಇದ್ದೀವಿ ಈ ಥರ ಅಂತಾಗ ನಾನು ಇಷ್ಟೊತ್ತು ವೆಯ್ಟ್ ಮಾಡಿದೆ, ಬರ್ತಾರೆ ಇಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ನಮ್ಮಿಬ್ಬರದ್ದು ಒಳ್ಳೆ ಬಾಂಧವ, ನಂದು ದರ್ಶನ್ ಸರ್ದು ಒಳ್ಳೆ ಬಾಂಧವ ಇದೆ. ಯಾವುದಕ್ಕೆ ಜೈಲಿನ ಹೊರಗಡೆ ಬಂದ ಮೇಲೆ ಏನಾದರೂ ಮೀಟ್ ಮಾಡಿ ಇಲ್ಲ, ನಾವು ಯಾವಾಗ ಬಂದಾಗ ನನ್ನ ಮಗನ ಬರ್ತಡೆಗೆಲ್ಲ ಇಲ್ಲ ಕೇಕ್ ಕಟ್ ಮಾಡೋದು. ಆತ್ಮೀಯ ಸ್ನೇಹಿತನ ಥರ ಇದ್ರಿ ಅಂತ. ಹೌದು ಸರ್, ಅವರು ಚಿಕ್ಕಡು, ನನಗಿಂತ ಏಜ್ ಕಮ್ಮಿ. ಅವರು ಏನಂತ ಮಾತಾಡ್ತಿದ್ರು? ನಾನು ದರ್ಶನ್ ಅಂತ ಕರೀತಿದ್ದೆ. ಅವ್ರು ನಿಮ್ಮನ್ನು ಏನಂತ ಕರೀತಿದ್ರು? ಮಾಸ್ಟರ್ ಅಂತಲೇ ಕರಿತಿದ್ದೆ ಸರ್. ನನ್ನ ಮಡಿಲಲ್ಲಿ ಮಲ್ಕೊಂಡು ಅವರು ಆ ಟೈಮಲ್ಲಿ ಹಿಂಗೆ ಕಥೆಗಳು ನಾವು ಮಾತಾಡೋ. ಒಂದೇ ಊರಿನವ್ರು ಗೊತ್ತಲ್ವ, ಒಂದೇ ಊರಿನವರು, ಒಂದೇ ಜಾಗದಲ್ಲಿ ಇದ್ದವರು ಅಂದಾಗ ಕಷ್ಟ ಸುಖ ಎಲ್ಲ ಗೊತ್ತಿರ್ತಲ್ವ. ಅದರಿಂದ ಅವ್ರು ಯಾವುದೋ ವಿಷಯಗಳಿದೆ, ನಾವಿಬ್ಬರು ಚರ್ಚೆ ಮಾಡ್ತಿದ್ದೆ. ಹೀಗೆ ಮಾಡ್ಬೇಕಾದ್ರೆ ಚರ್ಚೆ ಮಾಡ್ತಾಯಿದ್ದೆ. ಅಂದರೆ ಇದೆಲ್ಲ ಆಗಿ ಇತ್ತೀಚಿನ ದಿನಗಳಲ್ಲಿ ಬೆಳವಣಿಗೆ ನೋಡಿದರೆ ಅವರು ವಿರುದ್ಧವಾಗಿ ಮಾತಾಡೋರು ಸರ್. ಇಲ್ಲಿ ಇಂಡಸ್ಟ್ರಿ ಎಲ್ಲ ನಡೆದಾಗ ನಿಮಗೆ ಏನು ಅನಿಸ್ತು ಸರ್? ಇಂಡಸ್ಟ್ರಿಯಲ್ಲಿ ಕೆಳಗೆ ಬಿದ್ದರೆ ಕೂಡ ಮಾತಾಡ್ತಾರೆ, ಹೀಗಿದ್ದವನು ಹೀಗಾದ ಅಂತ ಮಾತಾಡ್ತಾರೆ. ಬೆಳೆದವರು ಕೂಡ ಮಾತಾಡ್ತಾರೆ. ಯಾವ ಥರ ಇದ್ರೂ ಜನ ಮಾತಾಡ್ತಾರೆ. ಒಂದು ಹೆಸರು ಮಾಡಿ, ಒಂದು ದುಡ್ಡು ಮಾಡಿ, ಒಂದು ಸ್ಟೇಜಿಗೆ ಹೋದಾಗ ಅಭಿಮಾನಿಗಳು ಅದು ಆಟೋಮೆಟಿಕ್ ಫಸ್ಟ್ ನಮ್ಮ ಅಭಿಮಾನಿ ಇರ್ತಾರೆ. ಅವರು ಹೀರೋಗಳು ಯಾರಿದ್ದರೂ ಕೂಡ ಫಸ್ಟ್ ನಮ್ಮ ಅಭಿಮಾನಿಗಳು. ಅವ್ರು ಬೆಳೆದಾಗ ಅವ್ರಿಗೆ ಅಭಿಮಾನಿಗಳು ಉತ್ಪತ್ತಿ. ಆವಾಗ ಜೊತೆ ಇರೋದು ಯಾರು? ನಾವು ಒಂದು ಬೆಳೆಸೋದು ಯಾವ ಥರ ಮಾಡಬೇಕು, ಯಾವ ಥರ ಪ್ರೋತ್ಸಾಹ ಕೊಡಬೇಕಂತ ಹೇಳ್ಬಿಟ್ಟು ನಾವು ಇದು ಮಾಡ್ತೀವಿ. ಅದರಿಂದ ಅವ್ರಿಗೆ ಆದಷ್ಟು ಬೇಗ ಅವರು ಅಲ್ಲ, ಈ ಘಟನೆಯಿಂದ ಅವ್ರಿಗೆ ಏನಾದರೂ ಮುಳುವಾಯ್ತು ಆ ಥರದ್ದು ಅನಿಸ್ತಾ ನಿಮಗೆ? ಯಾಕಂದರೆ ಈ ಫ್ಯಾನ್ಸಿಂದನೇ ಈ ಥರದ್ದು ಆಗೋಯ್ತು. ಒಂದು ರಮ್ಯ ಅವ್ರಿಗೆ ಮೆಸೇಜ್ ಮಾಡಿರೋದಾಗಿರ್ಬೋದು, ಪ್ರಥಮ್ ಅವ್ರಿಗೆ ಬೆದರಿಕೆ ಆಗಿರುವಂಥದ್ದಾಗಿರ್ಬೋದು, ಇದೆಲ್ಲವೂ ಕೂಡ ಮತ್ತೆ ಇವರಿಗೆ ಮುಳುವಾಯ್ತಾ ಅನ್ನುವಂಥ ವಿಚಾರಗಳದಾದ್ರೆ? ಇಲ್ಲ ಸರ್, ಏನು ಗೊತ್ತಾಯಿದೆ, ಇದು ಇಂಡಸ್ಟ್ರಿಲ್ ಒಳಗೆ ಸಾಕಷ್ಟು ಜನ ತುಳಿಯೋರು ಇರ್ತಾರೆ. ಈಗ ಯಾರೋ ಒಬ್ಬ ಏನೋ ಆಗಿ ಹೆಚ್ಚು ಕಡಿಮೆ ಆಯಿತು ತುಳಿದ ಅಂದ್ರೆ ಅವನು ಇಲ್ಲೇ ಇಲ್ಲ, ಇಂಡಸ್ಟ್ರಿಯಲ್ಲಿ ಇಲ್ಲೇ ಇಲ್ಲ ಅಂದ್ಬಿಡ್ತಾರೆ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಲ್ಲೇ ಇಲ್ಲ ಅಂದ್ಬಿಡ್ತಾರೆ. ಆದ್ದರಿಂದ ಇಲ್ಲಿ ತುಳಿಯೋರು ಇರ್ತಾರೆ, ಬೆಳೆಯೋರು ಇರ್ತಾರೆ. ಅವ್ರು ಎಲ್ಲದಕ್ಕೆ ಸಾಧ್ಯ ಮಾಡಿಕೊಂಡು ಅದು ಏನಿದೆ ಸ್ಟ್ರೈಟ್ ಫಾರ್ ಮಾತಾಡ್ತಾಯಿದ್ರು. ಅವರು ಏನೋ ಹೇಳಬೇಕಾ, ಸ್ಟ್ರೈಟ್ ಫಾರ್. ಅಲ್ಲ, ಇದೆಲ್ಲ ಘಟನೆ ಮುಳುವಾಯ್ತು ಅಂತ ನಾನು ಕೇಳ್ತಾ ಇರೋದು. ಈಗ ಅಭಿಮಾನಿಗಳು ಈ ಥರ ಮಾಡಿರೋದ್ರಿಂದ ಮತ್ತೆ ಇಲ್ಲ ಸರ್, ಅಭಿಮಾನಿಗಳದ್ದು ಏನು ಇದು ಬರಲ್ಲ ಸರ್. ಅದು ಎಲ್ಲ ಇರ್ತದೆ, ಎಲ್ಲ ಒಂದು ಬ್ಯಾಕ್ಗ್ರೌಂಡ್ ಅದೆಲ್ಲ ಇರ್ತದೆ. ಒಂದು ಕಾನೂನು ಇದೊಂದು ಆಗಿದ್ದರಿಂದ ಕಾನೂನು ನಾವೇನು ಇದು ಮಾಡ್ಕೊಳ್ಳೋಕ್ಕಾಗಲ್ಲ, ಗೌರವಿಸ್ಬೇಕು ನಾವು ಕಾನೂನನ್ನ. ಒಂದು ಆಗಿದೆ, ಆದಷ್ಟು ಬೇಗ ಬರ್ತಾರೆ ಸರ್. ಸಾಂಗ್ ಕೂಡ ನಾಳೆ ಗ್ರ್ಯಾಂಡಾಗಿ ರಿಲೀಸ್ ನಾಳೆ ಗ್ರ್ಯಾಂಡಾಗಿ ರಿಲೀಸ್ ಆಗ್ತದೆ ಸರ್. ಯಾಕಂದರೆ ಅದು ಕೂಡ ಅವರು ಒಂದು ಹೇಳಿರುವಂಥ ಒಂದು ಡೈಲಾಗ್ನ ಒಂದು ಇಲ್ಲ ಆಗ್ತದೆ ಸರ್. ಸಾಂಗ್ ಕೂಡ ಗ್ರ್ಯಾಂಡ್ ಆಗ್ತದೆ. ದರ್ಶನ್ ಸರ್, ನಾನು ಹೇಳ್ತಾ ಇದ್ದೇನೆ, ಏನು ಚಿಂತೆ ಮಾಡಬೇಡಿ, ಆರಾಮಾಗಿ ಬರ್ತೀರ. ಕಾನೂನನ್ನ ನಾವು ಏನು ಮಾಡೋಕ್ಕಾಗಲ್ಲ, ಕಾನೂನು ಇದಾಗಿದೆ. ನೀವು ಬನ್ನಿ, ನಾವೆಲ್ಲ ಸೇರೋಣ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡೋಣ ಸರ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.